ಗೋಧಿ ಶಾವಿಗೆಯನ್ನು ಇಷ್ಟು ತಗೊಂಡಿದ್ದೇನೆ. ಇದನ್ನು ಒಂದು 1/4 ಗಂಟೆ ನೀರಲ್ಲಿ ನೆನೆ ಹಾಕಿದ್ದೇನೆ. ಈಗ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ತೆಂಗಿನ ಎಣ್ಣೆ. ಇದಕ್ಕೆ ಉದ್ದಿನಬೇಳೆ, ಇಷ್ಟು ಉದ್ದಿನಬೇಳೆ, ಸಾಸಿವೆ ನೋಡಿ. ಈಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಒಗ್ಗರಣೆಗೆ ಬೇವಿನ ಸೊಪ್ಪು ಮತ್ತು 2 ಕಾಯಿ ಮೆಣಸು. ಇದಕ್ಕೆ ಈಗ ಸೊಪ್ಪಿನ ತುರಿ, ಉಪ್ಪು, ಉಪ್ಪಿನ ಪುಡಿ, ಸಕ್ಕರೆ, ನಿಮಗೆ ಎಷ್ಟು ಬೇಕಷ್ಟು ಸಕ್ಕರೆ, ಎಷ್ಟು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು. ಈಗ 5 ನಿಮಿಷ ಕೈ ಆಡಿಸ್ಕೊಂಡಿರಬೇಕು ನೋಡಿ. ಗೋಧಿ ಶಾವಿಗೆ ರೆಡಿ ಆಯಿತು. ಕಾಫಿಗೆ ಬಿಸಿ ಬಿಸಿ ಕಾಫಿ ಗೋಧಿ ಶಾವಿಗೆ ರೆಡಿ. ಬಾಯ್ ಫ್ರೆಂಡ್ಸ್.